ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಗೀ ರೈಸ್ ಮಾಡೋದು. ಗೀ ರೈಸು ಆಲೂಗಡ್ಡೆ ಕುರ್ಮಾ ಮಾಡೋದು ನೋಡೋಣ ಬನ್ನಿ. ಆಲೂಗಡ್ಡೆ ಗೊಜ್ಜು, ಕ್ಯಾರೆಟ್ ಒಂದೆರಡು, ಬಟಾಣಿ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದೆರಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ, ಪಲಾವ್ ಎಲೆ ಒಂದು, ಲವಂಗ ಒಂದು 4, ಚಕ್ಕೆ ಒಂದೆರಡು, ಕಸ್ತೂರಿ ಮೇಥಿ ಒಂದು ಸ್ವಲ್ಪ, ಧನಿಯಾ ಪುಡಿ ಒಂದು ಚಮಚ, ಈರುಳ್ಳಿ ಒಂದು, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ. ಗೀ ರೈಸ್ ಮಾಡಲು ಕಾಯಿ ರುಬ್ಬಿಕೊಳ್ಳಲಿಕ್ಕೆ ಒಂದು ಅರ್ಧ ಉಳ್ಕಾಯಿ, ಮತ್ತು ಆಲೂಗೆಡ್ಡೆ ಗೊಜ್ಜು ಮಾಡಲಿಕ್ಕೆ ಟೊಮೊಟೊ ಒಂದು 3, ಕಡಲೆ ಹಸಿಟ್ಟು, ಬೋಂಡದ ಹಿಟ್ಟು ಕಲಸಿಟ್ಟಿದ್ದೇನೆ 2 ಚಮಚ, ಧನಿಯಾ ಪುಡಿ 1 ಚಮಚ, ಅರಿಶಿನ 1 ಚಿಕ್ಕ ಚಮಚ, ಅಚ್ಚ ಖಾರದ ಪುಡಿ 1 ಚಮಚ, ಗರಂ ಮಸಾಲ ಅರ್ಧ ಚಮಚ, ಪಲಾವ್ ಎಲೆ 1, ಈರುಳ್ಳಿ 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಆಲೂಗೆಡ್ಡೆ ಬಟಾಣಿಯನ್ನು ಬೇಲಿಟ್ಟಿದ್ದೇನೆ. ಆಲೂಗೆಡ್ಡೆ ಗೊಜ್ಜು ಮಾಡೋದಕ್ಕೆ ಬನ್ನಿ ಮಾಡೋದು ಹೇಗೆ ನೋಡೋಣ. ತೆಂಗಿನಕಾಯಿ ರುಬ್ಬಿ ಹಾಲು ತೆಗೆದಿಟ್ಟಿದ್ದೇನೆ. ಹಾಲು ಇಷ್ಟು ಬಂದಿದೆ. ಮತ್ತು ಅಕ್ಕಿ 1-2 ಪಾವು ತೊಳೆದಿಟ್ಟಿದ್ದೇನೆ. ಹೀಗೆ ಅಕ್ಕಿ ತೊಳೆದಿದೆ, ಕಾಯಿ ಆರಿದೆ. ಈಗ ಬನ್ನಿ ಒಗ್ಗರಣೆ ಮಾಡಿಕೊಳ್ಳೋಣ. ಒಂದು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು 1 ಚಮಚ ತುಪ್ಪ, ಒಂದು 4 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ತುಪ್ಪ ಕಾಯಲಿ ನೋಡಿ. ಎಣ್ಣೆ ತುಪ್ಪ ಕಾದಿದೆ. ಇದಕ್ಕೆ ಒಂದು ಪಲಾವ್ ಎಲೆ, 2 ಚಕ್ಕೆ, 5 ಲವಂಗ, ಒಂದು 5-6 ಮೆಣಸು ಹಾಕಿ, ಈರುಳ್ಳಿ 1 ಹಾಕಿ, ಹಸಿಮೆಣಸಿನ್ಕಾಯಿ 1-2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಹಾಕಿ ಫ್ರೈ ಮಾಡಿಕೊಳ್ಳೋಣ. 1 ಚಮಚ ಪುದೀನ ಸ್ವಲ್ಪ, ಕೊತ್ತಂಬರಿ ಎಲ್ಲನೂ ಫ್ರೈ ಮಾಡೋಣ. ಆದ ಮೇಲೆ ಕ್ಯಾರೆಟು, ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕ್ಯಾರೆಟು, ಬಟಾಣಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಅಕ್ಕಿ ಹಾಕೋಣ. 1.5 ಬೌಲಷ್ಟು ನೀರು ಹಾಕೋಣ. ಗೀ ರೈಸು ಉದುರಾಗಿರಬೇಕು. ನೋಡಿ, ಇದು ಒಂದು ಬೌಲು, ಅರ್ಧ ಬೌಲಷ್ಟು ನೀರು ಹಾಕೋಣ. ನೋಡಿ, ಇದು ಸರಿಯಾಗುತ್ತದೆ. ಗೀ ರೈಸು ಉದುರಾಗಿ ಚೆನ್ನಾಗಿ ಬರುತ್ತದೆ. ಕಸ್ತೂರಿ ಮೇಥಿಯನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 2 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತದೆ. ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ 2 ವಿಸಲ್ ಕೂಗಿಸಿದರೆ ಗೀ ರೈಸ್ ರೆಡಿಯಾಗುತ್ತದೆ. ನೋಡಿ, ಆಲೂಗೆಡ್ಡೆ ಗೊಜ್ಜು ಮಾಡಲಿಕ್ಕೆ ಆಲೂಗೆಡ್ಡೆ ಬಟಾಣಿ ಬೆಂದಿದೆ. ಆಲೂಗೆಡ್ಡೆಯನ್ನು ಎತ್ತಿಕೊಂಡು ಮ್ಯಾಶ್ ಮಾಡಿಕೊಳ್ಳಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯಲಿ. ಆಲೂಗಡ್ಡೆಯನ್ನು 3 ಆಲೂಗಡ್ಡೆ ಇದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಟ್ಟಿದ್ದೇನೆ. ಬಟಾಣಿಯನ್ನು ಬೇಯಿಸಿರೋ ಬಟಾಣಿಯನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೇನೆ. ಬನ್ನಿ ಒಗ್ಗರಣೆ ಮಾಡಿಕೊಳ್ಳೋಣ. ಎಣ್ಣೆ ಕಾದಿದೆ. ಇದಕ್ಕೆ ಈರುಳ್ಳಿ ಹಾಕೋಣ. ಪಲಾವ್ ಎಲೆ, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ, ಪಲಾವ್ ಎಲೆ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 1 ಚಮಚ, ಗರಂ ಮಸಾಲ 1/2 ಚಮಚ, 1 ಚಮಚ ಅಚ್ಚಕಪ್ಪೆ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಟೊಮೊಟೊವನ್ನು ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಫ್ರೈ ಆಗಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೇಯಿಸಿಟ್ಟುಕೊಂಡಿರುವ ಬಟಾಣಿಯನ್ನು ಹಾಕೋಣ. ಎಲ್ಲವನ್ನು ಮಿಕ್ಸ್ ಮಾಡಿ ಕಲಸಿಟ್ಟಿರುವ ಕಡಲೆ ಪುಡಿಯನ್ನು ನೀರನ್ನು ಹಾಕೋಣ. ಮತ್ತು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಳ್ಳೋಣ.
ಎಲ್ಲವನ್ನು ಮಿಕ್ಸ್ ಮಾಡೋಣ. ಉಪ್ಪು ಹಾಕೋಣ, 1 ಚಮಚದಷ್ಟು. ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದ್ದಿದರೆ ಆಲೂಗೆಡ್ಡೆ ಗೊಜ್ಜು ರೆಡಿಯಾಗುತ್ತದೆ. ಬೆಂದು ರೆಡಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಮಿಕ್ಸ್ ಮಾಡಿದರೆ ಆಲೂಗೆಡ್ಡೆ ಗೊಜ್ಜು ರೆಡಿಯಾಗಿದೆ ನೋಡಿ. ಈಗ ಇದನ್ನು ನೋಡಿ, ಗೀ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ರುಚಿಕರವಾಗಿರುತ್ತದೆ. ಗೀ ರೈಸು ಆಲೂಗೆಡ್ಡೆ ಗೊಜ್ಜು ರೆಡಿಯಾಗಿದೆ ನೋಡಿ. ರುಚಿಕರವಾದ ಗೀ ರೈಸು ಆಲೂಗೆಡ್ಡೆ ಗೊಜ್ಜು ರೆಡಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತದೆ.